ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಮತ್ತೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು. ಮತ್ತು ನಾನು ನಿಮ್ಮ ಜೊತೆನಲ್ಲಿ ಈ ವಿಡಿಯೋನೆಲ್ಲ ಒಂದಲ್ಲ ಎರಡಲ್ಲ 3 ನಮೂನೆ ಸ್ವೀಟ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಂಗೆ ಸ್ವೀಟ್ ಅಂದ್ರೇ ಕಷ್ಟ, ತಿನ್ನೋದು ಕಷ್ಟ, ಮಾಡೋದು ಕಷ್ಟ ಅಂತಿದ್ದೆ. ಮದುವೆ ಆದಮೇಲೆ ಸ್ವೀಟ್ ಅಂದರೆ ನನಗೆ ಒಂಥರ ಮೈಲ್ಡ್ ಆಗಿರಬೇಕು, ತುಂಬ ಸಿಸಿ ಇರಬಾರ್ದು, ಆ ಥರದ್ದು ಸ್ವೀಟ್ ತಿನ್ನಕ್ಕೆ ನಾನು ಇಷ್ಟಪಡ್ತೀನಿ. ಅದಲ್ಲದೇನು ಕೂಡ ಇವತ್ತು ಮಾಡ್ತಾ ಇರುವಂಥ ಸ್ವೀಟ್ ಏನಿದಾವೆ ಹೇಳಿ ನೋಡೋಣ. ಸುಲಭ, ಯಾರೇ ಆಗಲಿ ಅದನ್ನು ಮಾಡ್ಬೋದು, ಅಷ್ಟು ಸುಲಭವಾಗಿರುವಂಥ ಸ್ವೀಟ್ಸು. ಅದಲ್ಲದೇನು ಕೂಡ ತುಂಬಾ ಹೆಲ್ತಿಯಾಗಿರುವಂಥ ಸ್ವೀಟ್ಸ್ ಇವು. ಬಾಣಲಿ ಇನ್ನೊಂಚೂರು ಕಾಯಬೇಕು, ಅಷ್ಟರಲ್ಲಿ ನಾವು ಕ್ವಿಕ್ಕಾಗಿ ಒಂದು ನ್ಯಾಪ್ಕಿನ್ನ ಇಟ್ಕೊಂಡು ಹಾಗೂ ಇದು ಕುಟ್ಟು ಇಟ್ಕೊಂಡ್ಬಿಟ್ಟು ಇದನ್ನಲ್ಲೇ ನಾನು ಒಂದು ಸ್ವಲ್ಪ ಬಾದಾಮ್, ಅಕ್ರೋಟ್ ಹಾಗೂ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂಚೂರು ಕೊಟ್ಬಿಟ್ಟು ಇಟ್ಕೊತೀನಿ. ಇದನ್ನು ಮಿಕ್ಸಿನಲ್ಲಿ ಹಾಕ್ತಾ ಇಲ್ಲ, ಮಿಕ್ಸಿನಲ್ಲಿ ಹಾಕ್ಬಿಟ್ರೆ ಅದ್ರ ಕರೆಕ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗಲ್ಲ, ಪೂರ್ತಿ ಪೌಡರ್ ಆಗೋದು ಬೇಕಾಗಿಲ್ಲ. ನಟ್ಸ್ ಒಂದು ಸ್ವಲ್ಪ ಮುಡ್ದಿರಬೇಕು, ಬಟ್ ಬಿಟ್ಟು ಸಿಗಬೇಕು ನಮಗೆ ತಿನ್ನುವ ಹೊತ್ತಿನಲ್ಲಿ ಉಂಡೆನಲ್ಲೇ. ಅದ್ರಗೋಸ್ಕರ ಈ ಥರ ಕುಟ್ಟಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಚೂರಾಗಿದೆ, ಇದನ್ನಲ್ಲೇ ಒಂದು ಕಪ್ನಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡ್ಬಿಡೋಣ. ಹಾಗೂ ಇದನ್ನಲ್ಲೇ ಒಂದು 2 ಏಲಕ್ಕಿನ ಕುಟ್ಟಿಟ್ಕೊಂಡ್ಬಿಡ್ತೀನಿ ನಾನು. ಇದನ್ನು ಯಾವುದೇ ಕಾರಣಕ್ಕೂ ಇದು ಕೆಟ್ಟು ಹೋಗಲ್ಲ, ಅಷ್ಟು ಸುಲಭ, ಯಾರಾದ್ರೂ ಮಾಡ್ಬೋದು. ಮೊದಲನೇದಾಗಿ ನಾನು ಓಟ್ಸ್ಲಿಂದ ಒಂದು ಸ್ವೀಟ್ನ ಮಾಡ್ತಾ ಇದ್ದೀನಿ. ಅದ್ರಗೋಸ್ಕರ ಒಂದು ಬಾಣಲೆ, ಕಡಾಯಿ ಅಂತೀವಲ್ಲ, ಇದನ್ನು ಒಂದು ಸ್ವಲ್ಪ ಬಿಸಿ ಆಗೋದಕ್ಕೆ ಕಾಯೋಣ. ಅದನ್ನಲ್ಲೇ 1 ಕಪ್ ಓಟ್ಸ್ನ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲೆ ಇವಾಗ ಕಾದಿದೆ. ಇದು ಒಂಥರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಈ ಓಟ್ಸ್ನ 1 ಕಪ್ ಓಟ್ಸ್ನ ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಒಂಥರ ಬಿಸಿ ಬಿಸಿ ಆಗಬೇಕು, ಸ್ವಲ್ಪ ಮೈಲ್ಡ್ ಕಲರು ಕೂಡ ಚೇಂಜ್ ಆಗುತ್ತೆ. ಅಲ್ಲಿ ತನಕ ಇದನ್ನು ಹುರಿಯೋಣ. ಇವಾಗ ಇದು ಹುರಿದಿದ್ದಾಯಿತು, ಇದನ್ನು ಆಫ್ ಮಾಡಿದ್ದಾಯಿತು. ಇದು ಒಂದು ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲೇ ನಾನು ಒಂದು ಫುಡ್ ಪ್ರೊಸೆಸರ್, ಚಿಕ್ಕ ಫುಡ್ ಚಾಪರ್ ಇದೆ ನನ್ನ ಹತ್ರ. ಸಪೋಸ್ ನಿಮ್ಮ ಹತ್ರ ಈ ಥರ ಫುಡ್ ಚಾಪರ್ ಇಲ್ಲ ಅಂದ್ರೂ ಕೂಡ ನೀವು ಮಿಕ್ಸಿನ ಖಂಡಿತ ಬಳಸ್ಬೋದು. ನಾವು ಬರೀ ಇದನ್ನಲ್ಲಿ ಸಣ್ಣಗೆ ಮಾಡ್ಕೊಳಕ್ಕೆ ಹಾಗೂ ಮಿಕ್ಸ್ ಮಾಡೋಕ್ಕೆ ಇದನ್ನು ತೊಗೊಳ್ತಾ ಇದ್ದೀನಿ. ಮಿಕ್ಸಿನಲ್ಲೇ ನೀವು ಬೇಕು ಅಂದರೆ ಸಣ್ಣ ಜಾರ್ ತೊಗೊಂಡು ಈ ಡೇಟ್ಸ್ನ ಅದನ್ನಲ್ಲೇ ಮಿಕ್ಸ್ ಮಾಡ್ಬೋದು. ಸೊ ನಾವು 1 ಕಪ್ ಓಟ್ಸ್ಗೆ 1 ಕಪ್ ಡೇಟ್ಸ್ನ, ಇದನ್ನಲ್ಲಿ ಬೀಜ ಎಲ್ಲ ತೆಗ್ದಿರುವಂಥ ಡೇಟ್ಸ್, ಇದು ಖರ್ಜೂರ ಹಣ್ಣು ಅಂತೀವಲ್ಲ, ಬ್ಲೇಡ್ ಸೆಟ್ಟಿಂಗ್ ಇರುತ್ತಲ್ಲ, ಆ ಬ್ಲೇಡ್ ಸೆಟ್ಟಿಂಗ್ನ ಇಟ್ಕೊಂಡ್ಬಿಟ್ಟು ಇದನ್ನು ಪಲ್ಸ್ ಮಾಡ್ತಾ ಇದ್ದೀನಿ. ಸೊ ಪಲ್ಸ್ ಮಾಡಿದಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದು ನೈಸಾಗಿ ಆಗುತ್ತೆ. ನಿಮಗೆ ಕಮ್ಮಿ ಬೇಕಂದ್ರೂ ಕಮ್ಮಿನೂ ಮಾಡಬಹುದು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಡೇಟ್ಸ್ ಬಂದು ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ. ನಾವು ದಿನಾಲು 1-2 ಡೇಟ್ಸ್ ತಿಂದರೆ ನಮ್ಗೆ ತುಂಬಾ ಚೆನ್ನಾಗಿ, ನಮ್ಮ ಆರೋಗ್ಯಕ್ಕೆ. ಹುರಿದಿಟ್ಕೊಂಡಿರೋಂಥ ಓಟ್ಸ್ ಇತ್ತಲ್ಲ, ಇದನ್ನೆಲ್ಲ ಸೇರಿಸ್ತಾ ಇದ್ದೀನಿ ನಾನಷ್ಟೇ. 3 ಏಲಕ್ಕಿ ಪುಡಿನ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದನ್ನಲ್ಲಿ ಸೇರಿಸ್ತಾ ಇದ್ದೀನಿ. ಈ ಬಾಣಲೆನಲ್ಲೇ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೀಡ್ಸ್, ಬಾದಾಮ್, ಅಕ್ರೋಟ್ ಅದನ್ನು ಇಲ್ಲಿ ಕುಟ್ಟಿಟ್ಟಿರುವಂಥದ್ದನ್ನು ಸೇರಿಸ್ಕೊಂಡು ಇದನ್ನು ಹುರಿತಾ ಇದ್ದೀನಿ. ಸಾರಿ, ಮರ್ತೋಯ್ತು ಇದನ್ನು ಆನ್ ಮಾಡೋದು. ಇವಾಗ ಜ್ಞಾಪಿಸ್ಕೊಂಡೆ, ನೋಡಿದರೆ ಅದು ಆನೇ ಆಗಿರಲಿಲ್ಲ, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಇವಾಗ ಇದು ಒಂದು ಸ್ವಲ್ಪ ಹುರಿದಿದ್ದಾಯಿತು. ಕೊನೆಯದಾಗಿ ನಾನು ಇದರಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ದ್ರಾಕ್ಷಿ ಹಾಕಿದಾಗೆ ಉಂಡೆದು ರುಚಿ ತುಂಬ ಚೆನ್ನಾಗಾಗುತ್ತೆ. ನಾವು ಮಕ್ಕಳಿದ್ದಾಗೆ ಎಲ್ರಿಗೂ ದ್ರಾಕ್ಷಿ ಕಾಯ್ತಾ ಇದ್ದಲ್ಲ, ಉಂಡೆ ಯಾವ ಉಂಡೆನಲ್ಲಿ ದ್ರಾಕ್ಷಿ ಇರುತ್ತೆ ಆ ಉಂಡೆನೇ ಬೇಕು ಅಂತ. ಸರಿ, ಇದನ್ನೆಲ್ಲ ಹುರಿದಿದ್ದಾಯಿತು. ಇದು ತುಂಬ ಚೆನ್ನಾಗಿ ಕೆಂಪಗೂ ಆಗಿದೆ. ಇದನ್ನು ನಾನು ಫುಡ್ ಪ್ರೊಸೆಸರ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ. ರೋಸ್ಟ್ ಮಾಡಿರುವಂಥ ನಟ್ಸ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋಣ. ಕಂಬೈನ್ ಆಗಬೇಕು, ಎಲ್ಲದನ್ನು ಕಲ್ತ್ಬಿಟ್ರೆ ಉಂಡೆನ ಕಟ್ಬಿಡ್ಬೋದು. ಸಪೋಸ್ ನಿಮ್ಮ ಹತ್ರ ಫುಡ್ ಪ್ರೊಸೆಸರ್ ಇಲ್ಲಪ್ಪ ಅಂದ್ರೂ ಕೂಡ ತೊಂದರೆ ಇಲ್ಲ, ಯೋಚನೆ ಮಾಡಬೇಡಿ. ಬರೀ ಡೇಟ್ಸ್ನಷ್ಟೇ ನೀವು ಮಿಕ್ಸಿನಲ್ಲಿ ಹಾಕ್ಕೊಂಡು ಅದನ್ನು ಒಂದು ಸುತ್ತ ಕೈಯಾಡಿಸಿ, ಅದಾದಮೇಲೆ ನೀವು ಮಿಕ್ಸಿನಲ್ಲೂ ಕೂಡ ಇದನ್ನು ಹಾಕ್ಕೋಬೋದು. ನಮಗೆ ತುಂಬ ಕ್ರಶ್ ಆಗೋದು ಬೇಡ, ಸುಮ್ಮನೆ ಕಲಿಬೇಕು. ಅದ್ರಗೋಸ್ಕರ ನಾನು ಬರೀ ಇದನ್ನು ಪಲ್ಸ್ ಅಂತ ಒಂದು ಬಟನ್ ಇರುತ್ತಲ್ಲ, ಅದನ್ನಷ್ಟೇ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಾಗಿದೆ, ಕರೆಕ್ಟ್ ಪರ್ಫೆಕ್ಟ್, ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ನೈಸ್ ಆಗಿದೆ. ಹಾಗೂ ಅದರ ಟೆಕ್ಸ್ಚರ್ ಕೂಡ ಹಾಗೆ ಉಳ್ಕೊಂಡಿದೆ, ಓಟ್ಸ್ದು ಅದೇ ಥರನೇ ನನಗೆ ಬೇಕಿತ್ತು. ಇವಾಗ ಇದು ಇನ್ನೂ ತುಂಬ ಉದುರಾಗಿದೆ. ಅದಕ್ಕೋಸ್ಕರ ನಾನು ಇದನ್ನಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಇವಾಗ ತುಪ್ಪ
ಹಾಕೊಳ್ಳೋದ್ರಿಂದ ರುಚಿನೂ ಚೆನ್ನಾಗಾಗುತ್ತೆ ಹಾಗೂ ಇದು ಚೆನ್ನಾಗಿ ಕಲ್ತು ಬಿಡುತ್ತೆ. ಈ ಥರ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಕೈನಲ್ಲಿ ಕೈ ಆಡಿಸ್ಬಿಟ್ಟು ಇದನ್ನು ಉಂಡೆ ಕಟ್ಟೋಣಂತೆ. ಸಪೋಸ್ ನಿಮ್ಗೆ ಇದು ಉಂಡೆ ಕಟ್ಟಕ್ಕೆ ಕಷ್ಟ ಅನ್ನಿಸ್ತಪ್ಪ ಅಂತಂದರೆ ಕೈನ ಒಂದು ಸ್ವಲ್ಪ ತುಪ್ಪ ಆದರೂ ಹಚ್ಕೊಳ್ಳಿ, ಅಥವಾ ಕೈನ ಹಸಿ ಮಾಡಿಕೊಂಡ್ರೂ ಕೂಡ ಉಂಡೆ ಕಟ್ಟಕ್ಕೆ ತುಂಬ ಸುಲಭ ಆಗುತ್ತೆ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಉಂಡೆ ಅಂದರೆ ಎಲ್ರಿಗೂ ಇಷ್ಟ. ಇದು ದಿಢೀರಂತ ಮಾಡುವಂಥ ಸ್ವೀಟ್ ಇದು. ಇದನ್ನು ನೀವು ದೀಪಾವಳಿ ಹಬ್ಬಕ್ಕೂ ಮಾಡ್ಬೋದು, ನವರಾತ್ರಿಗೆ ಮಾಡ್ಕೋಬೋದು, ಗಣಪತಿ ಹಬ್ಬಕ್ಕೆ ಮಾಡ್ಕೋಬೋದು, ಅಥವಾ ನಾಗ ಪಂಚಮಿಗೂ ಕೂಡ ಮಾಡ್ಕೋಬೋದು. ಇದು ತುಂಬ ಸುಲಭ. ಇಷ್ಟೇ ಇಂಗ್ರೀಡಿಯೆಂಟ್ಸ್, ಜಾಸ್ತಿ ಏನು ಬೇಕಾಗಲ್ಲ. ಇದು ಸುಮಾರು ಎಲ್ಲರ ಮನೆಯಲ್ಲೂ ಯಾವಾಗಲೂ ಸಿಗುವಂಥದ್ದೇ. ಈ ಥರ ಮಾಡಿ ಇಟ್ಕೊಳೋದು ತುಂಬಾ ಈಸಿ. ಹಾಗೂ ಮಕ್ಕಳಿಗೂ ಈ ಥರ ಮಾಡಿ ಇಟ್ಬಿಟ್ರೆ ಒಂದು ಡಬ್ಬೆನಲ್ಲಿ ಹೋಗ್ತಂಬರ್ತಂಬ ತಿಂತಾ ಇರ್ತಾರೆ. ಇದು ತಿಂದರೆ ಅವ್ರಿಗೂ ಒಳ್ಳೆಯದು ಹೆಲ್ತಿಗೆ, ಹಾಗೂ ನಿಮಗೂ ಕೂಡ ಮಾಡೋಕ್ಕೆ ತುಂಬಾ ಸುಲಭ. ಇದು ಫಸ್ಟ್ ಕ್ಲಾಸ್ ಆಗಿ ಬಂದಿರುವಂತಹ ಓಟ್ಸ್ ಉಂಡೆ ರೆಡಿ ಮಾಡಿ ಇಟ್ಟಿದ್ದಾಯಿತು. ರಾಗಿ ಉಂಡೆಗೂ ಕೂಡ ನಾವು ಇದೇ ಥರನೇ 6 ಬಾದಾಮ್ ಹಾಗೂ 6 ಗೋಡಂಬೆ, 4 ಅಕ್ರೋಟ್ ಇದನ್ನು ಕುಟ್ಟಿಡ್ಕೊತೀನಿ. ತುಂಬ ನೈಸ್ ಬೇಡ, ಸುಮ್ಮನೆ ಒಂದು ಸ್ವಲ್ಪ ಇಷ್ಟಿಷ್ಟು ಕಾಣಿಸ್ಬೇಕು ಆ ಥರ ಕುಟ್ಟಿಡ್ದೋಣ. ಈ ಥರ ನೀವು ಈ ಥರ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಅದೇ ಸೇಮ್ ಕಡಾಯಿನ ಕಂಟಿನ್ಯೂ ಮಾಡಿಬಿಟ್ಟು ನಾನು ಮಾಡಿದಾಗೆ ಈ ಥರ ಮಾಡಬೇಕು. ಒಂದ್ಸಲ ಯಾವುದಾದ್ರೂ ಪಾತ್ರೆನ ಬಳಸಿದರೆ ಅದನ್ನೇ ಮತ್ತೆ ಪುನಃ ಬಳಸಿಬಿಟ್ಟು ಚೆನ್ನಾಗಿ ಯೂಟಿಲೈಸ್ ಮಾಡಿ ಕೊನೆಯದಾಗಿ ಒಂದು 3-4 ಐಟಮ್ ಮಾಡಿದ್ರು ಒಂದೇ ಒಂದು ಪಾತ್ರೆ ಇರಬೇಕು. ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಕೊಟ್ಟಿಟ್ಟಿರುವಂಥ ನಟ್ಸ್ ಇತ್ವಲ್ಲ, ಬಾದಾಮ್, ಅಕ್ರೋಟ್ ಹಾಗೂ ಗೋಡಂಬೆ, ಅದನ್ನು ಇದರಲ್ಲಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಹುರಿದ್ಬಿಟ್ಟು ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ. ಆಗಿರುವಂಥ ಈ ಸ್ವೀಟ್ಸ್ನ ಮಾಡೋಕ್ಕೆ ಇಷ್ಟ ಹಾಗೂ ತಿನ್ನೋಕ್ಕೂ ಇಷ್ಟ. ಇದು ದೀಪಾವಳಿ ಹಬ್ಬಕ್ಕೆ ಬಂದಾಗೆ ನಮಗೆ ಸುಮಾರು ವೆರೈಟಿ ಅಡುಗೆ ಮಾಡಿರ್ತೀವಲ್ಲ ಮನೆಯಲ್ಲಿ, ಆ ಟೈಮ್ನಲ್ಲಿ ಈ ರೆಸಿಪೀಸ್ ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ. ಈ ವಿಡಿಯೋನ ಖಂಡಿತ ಸೇವ್ ಮಾಡಿಟ್ಕೊಳ್ಳಿ. ನಿಮಗೆ ದೀಪಾವಳಿ ಹಬ್ಬ ಬರುವನಲ್ಲೇ ಈ ರೆಸಿಪೀಸ್ನ ಮಾಡಿಟ್ಕೊಂಡ್ರೆ ತುಂಬ ಸುಲಭವಾಗಿ ನಿಮ್ಮ ಮನೆಗೆ ಬಂದವರು ಎಲ್ಲರೂ ಗೆಸ್ಟ್ಗೆ ನೀವು ಇದನ್ನು ಈಸಿಯಾಗಿ ಹಂಚ್ಬೋದು. ಯಾವುದೇ ಆಗಲಿ ಸ್ವೀಟ್ ಮಾಡಿದಾಗೆ ನಟ್ಸ್ನ ಹಾಗೆ ಹಾಕೋದ್ಕಿಂತ ತುಪ್ಪದಲ್ಲಿ ಹುರಿದು ಹಾಕಿದರೆ ಅದ್ರದ್ದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರಗೋಸ್ಕರ ಯಾವಾಗಲೂ ತುಪ್ಪದಲ್ಲಿ ಹುರಿದು ಯಾವುದೇ ಸ್ವೀಟ್ ಮಾಡಿದ್ರೂ ಕೂಡ ನಟ್ಸ್ನ ಈ ಥರ ಮಾಡಿ ಸ್ವೀಟ್ನಲ್ಲಿ ಸೇರಿಸಬೇಕು. ಇದು ತುಂಬ ಚೆನ್ನಾಗಿ ಕೆಂಪಗಾಗಿದೆ. ಇದನ್ನು ಈಗ ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಂಡ್ಬಿಡ್ತೀನಿ. ಇದೇ ಬಾಣಲಿನಲ್ಲೇ ಇವಾಗ ನಾನು 1 ಕಪ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನು ಸುಮಾರು ಒಂದು 8ರಿಂದ 10 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೇನು ತುಪ್ಪ ಎಣ್ಣೆ ಏನು ಹಾಕೋದು ಬೇಕಾಗಿಲ್ಲ. ಹಸಿ ಅಂಶ ಹೋಗಬೇಕು, ಗಮ್ಮಂತ ಸುವಾಸನೆ ಬರಬೇಕು. ಅದಕ್ಕೋಸ್ಕರ ನಿಮಗಿದು ಗೊತ್ತು ಆಗಲಿಲ್ಲ ಅಂದರೆ 10 ನಿಮಿಷ ಕಾಲ ಟೈಮರ್ ನೋಡ್ಕೊಳ್ಳಿ. ಟೈಮ್ ನೋಡಿಕೊಂಡು ಇದನ್ನು ಆಫ್ ಮಾಡ್ಕೊಂಬಿಡಿ. ಚೆನ್ನಾಗಿ ಹುಗನೂ ಬರ್ತಾ ಇದೆ ಹಾಗೂ ಕಲರು ಕೂಡ ತುಂಬ ಚೇಂಜ್ ಆಗಿದೆ. ನಮ್ಗೆ ಗೊತ್ತಾಗುತ್ತೆ ಇದು ರಾಸ್ ಮೇಲೆ ಹೋಗಿದೆ. ಒಳ್ಳೆ ಗಮ್ಮಂತ ವಾಸನೆ ಬರ್ತಾ ಇದೆ, ಘಾಟನೂ ಅನಿಸ್ತಾ ಇದೆ. ಅದ್ರಗೋಸ್ಕರ ಇದನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಇದೇ ಪಾತ್ರೆನೇ ಕಂಟಿನ್ಯೂ ಮಾಡೋಣ ಅಂತ ಕಾರಣಕ್ಕೆ ಇದನ್ನು ಒಂದು ಬೌಲ್ನಲ್ಲೇ ಟ್ರಾನ್ಸ್ಫರ್ ಇಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನ. ಒಂದು ಕಪ್ ರಾಗಿ ಹಿಟ್ಟಿಗೆ ನಾವು 3/4 ಕಪ್ಪು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಪೌಡರ್ಡ್ ಜಾಗ್ರಿ ಇದೆಲ್ಲ ಇದನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ನಷ್ಟು ನೀರು, ಕರಗಬೇಕು. ನಮಗೆ ಬೆಲ್ಲ ಕರಗೋದಷ್ಟೇ ಕಾಯ್ತಾ ಇದ್ದೀವಿ. ಇಟ್ಟಿರುವಂತಹ ಏಲಕ್ಕಿ ಪುಡಿನ ಇದನ್ನಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನು 3 ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ನನಗೆ ಏಲಕ್ಕಿ ಪುಡಿ ಅಂದರೆ ತುಂಬ ಇಷ್ಟ. ಅದು ಒಂಥರ ಗಮ್ಮಂತ ಸುವಾಸನೆ ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ. ಅದ್ರ ಜೊತೆಯಲ್ಲಿ ಕುಟ್ಟಿಟ್ಟಿರುವಂಥ ಹಾಗೂ ಹುರಿದಿಟ್ಟಿರುವಂಥ ನಟ್ಸ್ ಇತ್ತಲ್ಲ ಅದನ್ನೆಲ್ಲ ಇದನ್ನಲ್ಲಿ ಸೇರಿಸಿ ಕೂಡ ನಾನು ಇವಾಗ ಹುರಿದಿಟ್ಟಿರುವಂಥ ರಾಗಿ ಹಿಟ್ಟನ್ನು ಇದನ್ನಲ್ಲಿ ಸೇರಿಸಿ ಇದನ್ನು ಆಫ್ ಮಾಡಿಬಿಡೋಣ. ಇವಾಗ ಫ್ಲೇಮ್ನ ಇದನ್ನು ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಈ ರಾಗಿ ಉಂಡೆ ಮಾಡಿದಾಗೆ ಒಂದು ಸ್ವಲ್ಪ ಒಳ್ಳೆ ಪ್ರಮಾಣದಲ್ಲಿ ಏಲಕ್ಕಿ ಪುಡಿ ಹಾಕಿ, ಆವಾಗ ರಾಗಿ ಅಂಶದ್ದು ನಿಮಗೆ ಟೇಸ್ಟು ಅಷ್ಟೊಂದು ಬರಲ್ಲ. ಇಷ್ಟ ಆಗಲಿಲ್ಲವ್ರಿಗೂ ಕೂಡ ಇದು ಖಂಡಿತ ಇಷ್ಟ ಆಗುತ್ತೆ. ನಮ್ಮೂರು ಬಿಸಿಲುಗಾಲನಲ್ಲೂ ಕೂಡ ತುಂಬ ಚಳಿ ಇರುತ್ತೆ. ತುಪ್ಪ ಅಷ್ಟರಲ್ಲೇ ಗಟ್ಟಿಯಾಗಿ ಹೋಗಿತ್ತು. ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಕರಗಿಸಿದಾಯಿತು. ಇದಕ್ಕೆ ಕಲಿಯೋಕ್ಕೆ ಹಾಗೂ ಟೇಸ್ಟ್ಗೂ ಕೂಡ ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಸೇರಿಸೋಣ. ರಾಗಿ ಉಂಡೆ ಮಾಡ್ಕೊಂಡು ತಿಂದಾಗೆ ಹೆಲ್ತಿನೂ ಆಗಿರುತ್ತೆ ಹಾಗೂ
ಎಲ್ಲರೂ ತಿನ್ಬೋದು ಇದನ್ನು, ಮನೆಯಲ್ಲೇ ದೊಡ್ಡವರು ಸಣ್ಣವರು ಎಲ್ಲರೂ ತಿನ್ಬೋದು. ನಾನು ಚಿಕ್ಕ ಚಿಕ್ಕ ಉಂಡೆನ ಕಟ್ತಾ ಇದ್ದೀನಿ, ಕರೆಕ್ಟು ಒಂದು ಈ ಥರ ಬಾಲ್ ಸೈಜ್ ಥರ ಎಲ್ರಿಗೂ ಸಿಗಲಿ ಅಂತ ಕಾರಣಕ್ಕೆ. ಅಥವಾ ನಿಮಗೆ ತುಂಬಾ ಡ್ರೈ ಅನಿಸ್ತಪ್ಪ ಅಂತಂದರೆ ಒಂದು ಸ್ವಲ್ಪ ಫುಡ್ ಪ್ರೊಸೆಸರ್ನೇ ಅಲ್ವೇ ಅಥವಾ ಮಿಕ್ಸಿನಲ್ಲೇ ಒಂದು ರೌಂಡ್ ಗ್ರರ್ ಅನಿಸ್ಬಿಡಿ, ಆವಾಗ ಮಾಯ್ಸ್ಟ್ ಬರುತ್ತೆ, ಅದು ಕಟ್ಟಕ್ಕೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಜಸ್ಟ್ ಇನ್ ಕೇಸ್ ನಿಮಗೆ ಡ್ರೈ ಆಗಿತ್ತು ಅಂದರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದುಂಡೆಗೆ. ನಾನು ಇದನ್ನು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಕಾರಣಕ್ಕೆ ನನ್ನ ಡ್ಯಾನ್ಸ್ ಕ್ಲಾಸಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನಾನು ಬಾಲಿವುಡ್ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇರ್ತೀನಿ ಪ್ರತಿ ಶನಿವಾರ. ಅಲ್ಲಿ ನನ್ನ ಸುಮಾರು ಜನ ಫ್ರೆಂಡ್ಸ್ ಬಂದಿರ್ತಾರೆ, ಅವರೆಲ್ಲರೂ ನನ್ನ ಯೂಟ್ಯೂಬ್ ವೀಡಿಯೋಸ್ನ ಖಂಡಿತ ನೋಡ್ತಾ ಇರ್ತಾರೆ. ನಾನು ಯಾವತ್ತೂ ಅವ್ರಿಗೋಸ್ಕರ ಪಾಪ ಯಾವತ್ತೂ ಏನೂ ತೊಗೊಂಡು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಅವ್ರಿಗೋಸ್ಕರ ತೊಗೊಂಡು ಹೋಗ್ತಾ ಇದ್ದೀನಿ. ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಅವರೆಲ್ಲ ತುಂಬ ಹೆಲ್ತಿ ತಿಂತಾರೆ, ಸಖತ್ ಹೆಲ್ತ್ ಕಾನ್ಷಿಯಸ್ ಅವರು. ಅದಕ್ಕೋಸ್ಕರ ಹೆಲ್ತಿಯಾಗಿರುವಂಥ ಸ್ವೀಟ್ಸ್ನ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡು ಇವತ್ತು ಈ ಪ್ರಮಾಣದಲ್ಲೇ ಇಷ್ಟೇ ಕರೆಕ್ಟಾಗಿ ಫ್ರೆಶ್ ಆಗಿ ಇವತ್ತೇ ಇದೆ. ಸೊ ಫಾಸ್ಟಾಗಿ ಇನ್ನೂ ಒಂದು ಲಾಸ್ಟ್ ಐಟಮ್ ಇದೆ, ಅದನ್ನು ಕೂಡ ಮಾಡಿಬಿಡೋಣ, ತೊಗೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಸ್ಪ್ರೆಡ್ ಅನಿಸುತ್ತೆ ಅಂತ. ಇನ್ನೂ ಒಂದು ಅದಕ್ಕೋಸ್ಕರ ಇದು ಕೊಬ್ಬರಿ 2 ಕಪ್ನಷ್ಟು ಕೊಬ್ಬರಿನ ರೆಡಿ ತುರಿದಿಟ್ಕೊಂಡಿದ್ದೀನಿ. ಫ್ರೆಶ್ ಕೊಬ್ಬರಿ, ಬೇಕು ಅಂದರೆ ಡೆಸಿಕೇಟೆಡ್ ಕೋಕೋನಟ್ನು ಕೂಡ ಬಳಸ್ಕೋಬಹುದು. ಇದನ್ನು ಕೊಬ್ಬರಿ ಮಿಠಾಯಿ ಅಂತೀವಲ್ಲ ಅದೇ ಥರ ಕೊಬ್ಬರಿ ಬರ್ಫಿನ ಮಾಡ್ತಾಯಿದ್ದೀನಿ. ಆದರೆ ಇವತ್ತು ಸಕ್ಕರೆ ಅಲ್ಲ, ಬೆಲ್ಲನ ಯೂಸ್ ಮಾಡಿ ಈ ಥರ ಮಾಡಿದರೆ ಅದು ಇನ್ನೂ ಹೆಲ್ತಿಯರ್ ಆಪ್ಷನ್ ಒಂದು ತಿನ್ನೋಕ್ಕೆ ಅಂತ ಕಾರಣಕ್ಕೆ. ಅದಕ್ಕೆ ಇದನ್ನು ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಪ್ಯಾನ್ ಕಾದಿದೆ, ಇದಕ್ಕೆ ನಾನು 1 ಕಪ್ ಮೆಷರ್ಮೆಂಟ್ ಬೆಲ್ಲ, ಇದೇ ಕಪ್ ಮೆಷರ್ಮೆಂಟ್ನಲ್ಲಿ ನಾನು 1/4 ಕಪ್ ನೀರನ್ನ ಹಾಕ್ತಾ ಇದ್ದೀನಿ. ನಾನು 2 ಕಪ್ ತುರಿದಿರುವಂಥ ಕೊಬ್ಬರಿನ ಹಾಕ್ತಾ ಇದ್ದೀನಿ. ತುಂಬ ಕೈಯಾಡ್ಸೋಣ, ಕೊಬ್ಬರಿನಲ್ಲಿ ಆ ಸಿಹಿ ಅಂಶ ಹೋಗಬೇಕು. ಆ ಸಿಹಿ ಸೇರಿಕೊಂಡಾಗೆ ಆವಾಗ ಆ ಕೊಬ್ಬರಿ ಮಿಠಾಯಿ ತಿಂದಾಗೆ ಏನು ಖುಷಿ ಸಿಗುತ್ತೆ ಗೊತ್ತಾ. ಅದಕ್ಕೋಸ್ಕರ ಇದನ್ನು ಬೆಲ್ಲ ಸೇರ್ಕೋಬೇಕು ಇದು ಕೊಬ್ಬರಿನಲ್ಲಿ. ಇದನ್ನು ಚೆನ್ನಾಗಿ ಕೈಯಾಡ್ಸೋಣ. ಈಗ ನೋಡಿದ್ರಲ್ಲ, ನೀರಂಶ ಎಲ್ಲ ಹೀರ್ಕೊಂಡಿದೆ, ನೀರು ಥರ ಇಲ್ಲ, ಬಟ್ ತುಂಬ ಡ್ರೈನೂ ಆಗಿಲ್ಲ, ಕರೆಕ್ಟಾಗಿದೆ. ಇವಾಗ ಮಾಯ್ಸ್ಟ್ ಇದೆ ಇನ್ನೂ ಇದರಲ್ಲಿ. ಇವಾಗ ಈ ಟೈಮ್ಗೆ ನಾನು ಕೊಟ್ಟಿಟ್ಟಿರುವಂಥ 3-4 ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಫ್ರೆಶ್ಶಾಗಿ ಇವಾಗೆ ಕುಟ್ಕೊಂಡಿದ್ದೀನಿ, ಅದಕ್ಕೆ ಗಮ್ಮಂತ ಸುವಾಸನೆ ಬರ್ತಾ ಇದೆ ಇದಕ್ಕೆ. ಹಾಗೂ ಇದನ್ನು ಮುಗ್ಸಾಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ 7 ನಿಮಿಷ ಇದನ್ನು ಕುದಿಸಿದ್ದಾಯಿತು. 7 ನಿಮಿಷ ಆದಮೇಲೆ ಇದು ಈ ಹದಕ್ಕೆ ಬಂದಿದೆ. ಈ ಥರ ಆದರೂ ತಿನ್ಬೋದು ಅಥವಾ ಹಲ್ವಾ ಥರನೂ ತಿನ್ಬೋದು. ಇವಾಗ ಕರೆಕ್ಟು ಈ ಹದಕ್ಕೆ ಬಂದಿದೆ. ಇದು ತುಂಬ ಆಗೋದು ಬೇಡ, ನಮ್ಗೆ ಬರ್ಫಿ ಥರ ಬೇಕು. ಅದಕ್ಕೋಸ್ಕರ ಇದನ್ನು ಇಷ್ಟಕ್ಕೆ ಸ್ಟಾಪ್ ಮಾಡೋಣ. ಇನ್ನೂ ಸಾಫ್ಟಾಗಿದೆ, ಬಟ್ ಇದು ಆಮೇಲೆ ಕೂಡ್ಕೊಳುತ್ತೆ. ಇವಾಗ ಇದು ಬಿಸಿ ಇದ್ದಾಗೇ ಸ್ಟೀಲ್ ತಟ್ಟೆ ತೊಗೊಂಡಿದ್ದೀನಿ, ಮಾಮೂಲಿ ತಟ್ಟೆ, ನಿಮ್ಗೆ ಯಾವ ತಟ್ಟೆ ಬೇಕೋ ಆ ತಟ್ಟೆನೇ ತೊಗೊಳ್ಳಿ. ಹಾಗೂ ನಾನು ಬೇಕಿಂಗ್ ಶೀಟ್ನು ಕೂಡ ಬಳಸ್ತಾ ಇದ್ದೀನಿ. ಜಸ್ಟ್ ಇನ್ ಕೇಸ್ ಏನಾದರೂ ಬೆಲ್ಲ ಹಚ್ಕೊಂಡು ಸ್ವಲ್ಪ ತಟ್ಟೆಗೆ ಎದ್ದಲಿಲ್ಲ ಅಂದ್ರೂ ಕೂಡ ಬೇಕಿಂಗ್ ಶೀಟ್ನಲ್ಲಿ ಈ ಪ್ರಾಬ್ಲಮ್ ಬರಲ್ಲ. ಅದಕ್ಕೋಸ್ಕರ ಬೇಕಿಂಗ್ ಶೀಟ್ನ ಈ ಥರ ಇಟ್ಬಿಟ್ಟು ಈ ಥರ ನಿಂತ್ಕೊಳಲ್ಲ ಅಂದರೆ ಇದನ್ನು ಈ ಥರ ತಗೊಂಡು ನೀಟಾಗಿ ಇದನ್ನು ಕ್ರಷ್ ಮಾಡಿಬಿಟ್ರೆ ಕರೆಕ್ಟಾಗಿ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಿಂತ್ಕೊಳ್ಳುತ್ತೆ. ಒಂದು ಟ್ರಿಕ್ ಇದು ನೋಡಿ, ಎಷ್ಟು ನೀಟಾಗಿ ಇವಾಗ ಈ ಶೇಪ್ ತೊಗೊಂಡು ನಿಂತ್ಕೊಂಡು ಒಂದು ಲೆವೆಲ್ ಸರಿ ಸಮಾನತೆ ಮಾಡಿಕೊಂಡ್ರೆ ಬರ್ಫಿ ಥರ ನೀಟಾಗಿ ಬರುತ್ತೆ ಅಂತ. ಆಗಿರುವಂಥ ಚುಚ್ಕ ಅಂತೀವಲ್ಲ, ಕಡಚಿ ಅಂತೀವಲ್ಲ, ಅದನ್ನು ತೊಗೊಂಡು ಹೀಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಅವಾಗ ಒಂದು ಲೆವೆಲ್ ಒಂದೊಂದು ಥರ ಶೇಪ್ ಇದ್ದಾಗೆ ಇನ್ನೂ ಚೆನ್ನಾಗಿ ಅನಿಸುತ್ತಲ್ಲ, ತೊಗೊಂಡು ಹೋಗೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಕೊಡೋಕ್ಕೂ ಚೆನ್ನಾಗಿ ಅನಿಸುತ್ತೆ, ಹಾಗೂ ಅವ್ರು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಲೆವೆಲಾಗಿ ಮಾಡಿದ್ದಾಯ್ತು. ಇದನ್ನು ಇದಿನ್ನೂ ಬಿಸಿ ಬಿಸಿಯಾಗಿದ್ದಾಗೇ ಇದ್ರ ಮೇಲೆ ಒಂದು ಸ್ವಲ್ಪ ಪಿಸ್ತಾ ಬಿಟ್ಸು ಕ್ರಷ್ ಮಾಡಿರೋವಂಥದ್ದನ್ನು ಉದುರಿಸ್ಕೊತಾ ಇದ್ದೀನಿ. ಇದು ಬೇಕು ಅಂದರೆ ಅಷ್ಟೇ, ಇದನ್ನು ಹಾಕಲೇಬೇಕು ಅಂತ ಏನಿಲ್ಲ. ಇದು ಈ ಥರ ನೀವು ಇದನ್ನು ಸಕ್ಕರೆ ಹಾಕಿದರೆ ಇದು ಬಿಳಿ ಕಲರ್ ಬರುತ್ತೆ, ಬೆಳ್ಳದಾಗಿರುತ್ತೆ. ನಾನು ಬೆಲ್ಲ ಹಾಕಿರೋ ಕಾರಣಕ್ಕೆ ಇದು ಒಂಥರ ಒಳ್ಳೆ ಬ್ರೌನ್ ಕಲರ್ ಚೆನ್ನಾಗಿ ಬಂದಿದೆ. ಇದು ಇನ್ನೂ ಬಿಸಿ ಇದ್ದಾಗೇ ನಾವು ಇದನ್ನು ಕಟ್ ಮಾಡಿ ಶೇಪ್ ಮಾಡಿ ಇಟ್ಕೋಬೇಕು. ತಣ್ಣಗಾದ್ಮೇಲೆ ಆರಿದ್ಮೇಲೆ ಇದು ಶೇಪ್ ಕೊಡೋಕ್ಕಾಗಲ್ಲ. ನಾನು ಇದನ್ನು ಸ್ಕ್ವೇರಾಗಿ ಮಾಡೋಣ ಅಂತ ಇದ್ದೀನಿ. ನಾನೊಂದು ಬ್ಲಂಟ್ ನೈಫ್ನಲ್ಲೇ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ಈ ಥರ ತಿರುಗಿಸ್ಬಿಟ್ಟು ಈ ಥರ ಬಂದಿದೆ. ಇದು ಸೆಟ್ ಆಗಲಿ,
ಸೆಟ್ ಆದಮೇಲೆ ನೋಡೋಣ ಇದು ಬರ್ಫಿ ಥರ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇನ್ನೂ 1-2 ತಾಸು ಟೈಮ್ ಇದೆ ನನ್ನ ಹತ್ರ, ಅಷ್ಟರಲ್ಲಿ ಪ್ಯಾಕು ಕೂಡ ಮಾಡಿಟ್ಕೊತೀನಿ. ಆ್ಯಕ್ಚುಲಿ ನಾನು ಬರೀ ಸಿಹಿ ತೊಗೊಂಡು ಹೋದರೆ ಚೆನ್ನಾಗಿರಲ್ಲ, ಪಾಪ ಯಾರಿಗೆ ಆಗಲಿ ಜಾಸ್ತಿ ಅನಿಸ್ಬಿಡ್ಬೋದು ಒಂದೊಂದ್ಸರಿ ಅಲ್ಲ. ನನಗೆ ಸಿಹಿ ಇಷ್ಟೊಂದು ಕೊಟ್ಬಿಟ್ರೆ ನನಗೆ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಕ್ವಿಕ್ಕಾಗಿ ಒಂದು ಕಾನ್ಫ್ಲೆಕ್ಸ್ ಚೂಡನ್ನು ಮಾಡಿಟ್ಟಿದ್ದೀನಿ. ನಾನು ಇದನ್ನು ನಾನು ಇಂಗ್ಲೀಷ್ ವೀಡಿಯೋನಲ್ಲೇ ತೋರಿಸಿದ್ದೀನಿ, ಅದ್ರಗೋಸ್ಕರ ಮತ್ತೆ ಇನ್ನೇನು ತೋರಿಸೋದು ಅಂತ ಬಿಟ್ಟಿದ್ದೀನಿ. ಅಲ್ಲಿ ಸುಮಾರು ನಟ್ಸ್ ಹಾಕಿದ್ದೀನಿ, ಶೇಂಗಾ ಬೀಜ ಹಾಕಿದ್ದೀನಿ, ಪುಟಾಣಿ ಹಾಕಿದ್ದೀನಿ, ಕಾನ್ಫ್ಲೆಕ್ಸ್ಗೆ ಉಪ್ಪು ಖಾರ ಸಪ್ಪನ ಪುಡಿ ಹಾಕಿ ಕಲಸಿರುವಂಥದ್ದು, ಒಗ್ಗರಣೆ ಮಾಡಿ ಕಲಸಿರುವಂಥದ್ದು, ಕರಿಬೇವು ಕೂಡ ಹಾಕಿದ್ದೀನಿ, ಹಿಂಗೆ ಹಾಕಿದ್ದೀನಿ. ಇದನ್ನು ಕೂಡ ನಾವು ಒಂದು ಸಣ್ಣ ಬಾಕ್ಸ್ನಲ್ಲಿ ಕಟ್ಕೊಂಡು ಹೋಗೋಣ ಅಂತ. ಇದರಲ್ಲಿ ದ್ರಾಕ್ಷಿ ಹಾಕಿರ್ತೀವಿ ನೋಡಿ, ಒಣ ದ್ರಾಕ್ಷಿ ಹಾಕಿದ್ಮೇಲೆ ಉಪ್ಪು ಖಾರ ಎಲ್ಲ ಬಿದ್ಮೇಲೆ ಅದೇನು ರುಚಿ ಇರುತ್ತಲ್ವ, ಅದನ್ನು ಸುಮಾರಾಗಿ ಹಾಕಿದ್ದೀನಿ, ಒಂದು ಕೈ ಹಿಡಿಯಷ್ಟು ಹಾಕಿದ್ದೀನಿ. ಸೊ ಈ ಬಾಕ್ಸ್ ತುಂಬ ತೊಗೊಂಡು ಹೋದರೆ ಎಲ್ರಿಗೂ ಹಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ. ನಾನು ಮಾಡಿ ತುಂಬ ಲೇಟ್ ಆಯ್ತಲ್ವ, ಅದಕ್ಕೆ ಕ್ವಿಕ್ಕಾಗಿ ಸೆಟ್ ಆಗಲಿ ಅಂತ ನಾನು ಇದನ್ನು ಫ್ರಿಜ್ನಾಗ ಇಟ್ಟಿದ್ದೆ, ಬರ್ಫಿ ಥರ ಸೆಟ್ ಆಗುತ್ತೆ ಅಂತ. ಇದು ಫ್ರಿಜ್ನಲ್ಲಿ ಇಟ್ಟಿರೋ ಕಾರಣಕ್ಕೆ ಫಸ್ಟ್ ಕ್ಲಾಸ್ ನೀಟಾಗಿ ಬರ್ತಾ ಇದೆ. ಶೇಪು ತುಂಬ ಚೆನ್ನಾಗಿ ಬಂದಿದೆ, ತಿಡೋಕ್ಕೂ ಫಸ್ಟ್ ಕ್ಲಾಸಾಗಿ ಈಸಿಯಾಗಿ ತೆಗಿಯೋಕ್ಕೆ ಕರೆಕ್ಟಾಗಿ ಒಂದು ಸ್ವಲ್ಪ ಪೀಸ್ ಕರೆಕ್ಟಾಗಿ ಹಿಡಿಸುವಂಥದ್ದನ್ನಲ್ಲೇ ಮಧ್ಯ ಬರ್ಫಿನ ಜೋಡಿಸಿದ್ದೀನಿ. ಬಿಕಾಸ್ ಇನ್ನೊಂದು 2 ಕಡೆ ಉಂಡೆ ನೆಡ್ಬೋದು ಅಂತ ಕಾರಣಕ್ಕೆ ಸುಮಾರು ಒಂದು 15 ಪೀಸು ಈ ಥರ ಇಟ್ಟಿದ್ದೀನಿ. ಹಾಗೂ ಓಟ್ಸ್ ಲಡ್ಡು ಕೂಡ ಇದನ್ನಲ್ಲಿ ಜೋಡಿಸೋಣ ಅಂತ. ಇದು ನನ್ನ ಬರ್ತ್ಡೇ ಸ್ಪೆಷಲ್, ಅದ್ರಗೋಸ್ಕರ ಏನೋ ಒಂಥರ ಖುಷಿ ಆಗ್ತಾ ಇದೆ. ನನ್ನ ಫ್ರೆಂಡ್ಸ್ ಜೊತೆನಲ್ಲೂ ನಾನು ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ಈ ಥರ ಅಂತ. ಅವರೆಲ್ಲರೂ ತುಂಬ ಇಷ್ಟಪಡ್ತಾರೆ ನನ್ನ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಲಿ, ಯೂಟ್ಯೂಬ್ನಾಗಲಿ. ಖುಷಿ ಪಟ್ಟವ್ರಿಗೆ ಖುಷಿ ಕೊಡೋದು ಒಂಥರ ಖುಷಿ ಸಿಗುತ್ತಲ್ಲ, ಅದ್ರಗೋಸ್ಕರ ಈ ಥರ ಸ್ವೀಟ್ ಮನೆಯಲ್ಲೇ ಮಾಡಿರುವಂಥ ಹೋಮ್ ಮೇಡ್ ಸ್ವೀಟ್ಸ್, ತುಂಬ ಹೈ ಇನ್ ಪ್ರೋಟೀನ್ಸ್, ಗುಡ್ನೆಸ್ಲಿಂದ ಮಾಡಿರುವಂಥ ಇಂಡಿಯನ್ ಸ್ವೀಟ್ಸ್, ತುಂಬ ಸುಲಭವಾಗಿರುವಂಥ ಸ್ವೀಟ್ಸ್ ಯಾರೇ ಆದರೂ ಮಾಡ್ಬೋದು. ಇದನ್ನೇ ಯಾವುದೇ ರೀತಿ ಕೆಟ್ಟು ಹೋಗುವಂಥ ಭಯ ಇಲ್ಲ. ನಾನೇ ಮಾಡಿದ್ದೀನಿ ಅಂದರೆ ಖಂಡಿತ ನೀವು ಕೂಡ ಮಾಡಬಹುದು. ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇದನ್ನು ಈ ಥರ ಕವರ್ ಮಾಡಿಬಿಟ್ರೆ ಮಾಯ್ಸ್ಟಾಗೂ ಇರುತ್ತೆ ಹಾಗೂ ಅಲ್ಲಾಡಲ್ಲ ಅಂತ. ಸರಿ, ಇವಾಗ ಈ ಒಂದು ಬಾಕ್ಸ್ನಲ್ಲಿ ಇದನ್ನು ಈ ಥರ ಇಟ್ಬಿಟ್ಟು, ಹಾಗೂ ಈ ಥರ ಡಿಸ್ಪೋಸಬಲ್ ಕಪ್ಸ್ ಕೂಡ ಉಳಿದಿದೆ. ಸಂತೋಷ್ ಬರ್ತ್ಡೇ ಆದಮೇಲೆ ಎಷ್ಟೊಂದು ಉಳಿದಿತ್ತು. ಇದು ತೊಗೊಂಡು ಹೋದರೆ ಕರೆಕ್ಟಾಗಿ ಯಾರಿಗೇ ಆಗಲಿ ಚೂಡ ಹಾಕ್ಕೊಂಡು ಬೇಕು ಅಂದರೆ ಚೂಡ ಹಾಕ್ಕೊಂಡು, ಉಂಡೆನೂ ಬೇಕಂದರೆ ಇಟ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಇದನ್ನು ಸಹ ಇಲ್ಲಿ ಇಟ್ಕೊಂಡು 1-2 ಸ್ಪೂನ್ ಸಹ ಇಟ್ಕೊಂಡು ಇದನ್ನು ಈ ಥರ ಬಾಕ್ಸ್ನ ಮುಚ್ಕೊಂಡು ಹೋದರೆ ಪಾರ್ಕಿಂಗ್ಲಿಂದ ಡ್ಯಾನ್ಸ್ ಕ್ಲಾಸ್ಗೂ ಹೋಗೋಕ್ಕೂ ಪ್ರಾಬ್ಲಮ್ ಆಗಲ್ಲ. ಸದ್ಯ ನಾನು ಡ್ಯಾನ್ಸ್ ಕ್ಲಾಸಿಗೆ ಬಂದಿದ್ದಾಯಿತು, ಬೇಗ ಡ್ರೈವ್ ಮಾಡ್ಕೊಂಡು ಬಂದೆ. ಟೈಮ್ ಮುಟ್ಟಿದ್ದೀನಿ, 5 o'clock ಆಗೋಗಿದೆ, ಸ್ಟಾರ್ಟ್ ಆಗಿದೆ. ಸಾಮಾನು ಕೂಡ ಎಲ್ಲ ಇಟ್ಕೊಂಡು ಬಂದಿದ್ದೀನಿ. ಇವಾಗ ಬೇಗ ಹೋಗಿ ಡ್ಯಾನ್ಸ್ ಶುರು ಮಾಡ್ತೀನಿ. ಡ್ಯಾನ್ಸ್ ಕ್ಲಾಸ್ ಆದಮೇಲೆ ಇದು ಒಂಥರ ಒಳ್ಳೆ ನಿಬಲ್ಸ್ ಆಗುತ್ತೆ ಎಲ್ರಿಗೂ ಅಂತ. ओके, डू वन थिंग, अगर किसी को इसमें चाहिए ना तो इसमें मैं रख दूँ इसको नीचे. हाँ, it shouldn't fall. हाँ हाँ हाँ, मैं पकड़ूँ? क्या करना है? हाँ हाँ, it's okay. Hey, you please take ना. Wonderful teacher. Yeah, हाँ, संध्या को देना. This is good though. But dance class ಮುಗಿಸ್ಕೊಂಡು ಬಂದೆ, ಎಲ್ಲ ಡಬ್ಬ ಖಾಲಿ ಆಯಿತು, ತಟ್ಟೆನೂ ಖಾಲಿ ಆಯಿತು, ಟ್ರೇ ಎಲ್ಲ ಫುಲ್ ಖಾಲಿ ಆಯಿತು. ನನ್ನ ಫ್ರೆಂಡ್ಸಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ನನಗೂ ಕೂಡ ತುಂಬ ಖುಷಿ ಆಯಿತು ಅವ್ರಿಗೆ ಮಾಡಿಕೊಟ್ಟಿದ್ದಕ್ಕೆ. ಬಾಲಿವುಡ್ ಡ್ಯಾನ್ಸ್ ಕ್ಲಾಸ್ ಅಂದರೆ ನನಗೆ ತುಂಬ ಇಷ್ಟ. ಹೆಣ್ಮಕ್ಳೆಲ್ಲರೂ ಸೇರ್ತೀವಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಬಾಲಿವುಡ್ ಮ್ಯೂಸಿಕ್ಕಿಗೆ, ಅದೇನೋ ಒಂಥರ ಖುಷಿ ಸಿಗುತ್ತೆ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಹರಟಿ ಹೊಡಿತೀವಿ. ಈ ಥರ ಏನಾರು ತೊಗೊಂಬಂದರೆ ಯಾರಾದರೂ ಹಂಚ್ಕೊಂಡು ತಿಂತೀವಿ. ಸೊ ನೀವು ಕೂಡ ಬಾಲಿವುಡ್ ಡ್ಯಾನ್ಸ್ ಕ್ಲಾಸ್ ಇದ್ದರೆ ಖಂಡಿತ ಜಾಯಿನ್ ಮಾಡಿ, ನಿಮಗೂ ಕೂಡ ತುಂಬ ರಿಫ್ರೆಶಿಂಗ್ ಅನಿಸುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಮಂಗಳವಾರ. ಬಾಯ್.